ನಮಸ್ಕಾರ, ನಾನು ಡಾಕ್ಟರ್ ಅಭಿಷೇಕ್ MS ಅಂತ, ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟು, ಅಶೋಕ್ ಸಂಜೀವಿನಿ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಮೆಡಿಕಲ್ ಫೀಲ್ಡಲ್ಲಿ ಲಾಸ್ಟ್ 18ರಿಂದ 20 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಿಮ್ಮ ಮುಂದೆ ಬಂದಿರೋ ಉದ್ದೇಶ ಏನು ಅಂದರೆ, ನಾನು ಒಂದು ಗಂಭೀರವಾದ ಕಾಯಿಲೆ ಬಗ್ಗೆ ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಆ ವಿಷಯ ಏನು ಅಂತ ಹೇಳಿದ್ರೆ, ದೀರ್ಘಕಾಲದ ಮೂತ್ರಪಿಂಡದ ಸಮಸ್ಯೆ, ಅಥವಾ ಅದನ್ನು ನಾವು CKD ಅಂತ ಕರಿತೀವಿ, ಅಥವಾ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ 2 ಕಿಡ್ನಿಗಳು ಇರುತ್ತೆ, ರೈಟ್ ಮತ್ತೆ ಲೆಫ್ಟ್ ಅಂತ ಹೇಳ್ತೀವಿ. ಅದು ನಮ್ಮ ವರ್ಟಿಬ್ರಲ್ ಕಾಲಮ್ನ ಹೊಟ್ಟೆಯ ಹಿಂಭಾಗದಲ್ಲಿ ಅದು ಇರಲ್ಪಟ್ಟಿದೆ. ಆಲ್ಮೋಸ್ಟ್ ಒಂದೊಂದು ಕಿಡ್ನಿ 125ರಿಂದ 150 ಅಥವಾ 160 ಗ್ರಾಮ್ಸ್ ಇದು ಇರುತ್ತೆ. ಸೊ ಅದು ದಿನದ 24 ಗಂಟೆನೂ ಕೂಡ ಕೆಲಸಗಳನ್ನು ಮಾಡ್ತಿರುತ್ತೆ. ಸೊ ಇವತ್ತಿನ ಉದ್ದೇಶ ಏನು ಅಂತ ಹೇಳಿದ್ರೆ, CKD ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಗಳನ್ನ ಶೇರ್ ಮಾಡ್ಬೇಕಂತ ಬಂದಿರುತ್ತೇನೆ. ಸೊ CKD ಅಂದ್ರೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂದ್ರೆ ಏನು? ಕಿಡ್ನಿಗಳ ಕಾರ್ಯಗಳು ಅಥವಾ ಕಿಡ್ನಿದ ಫಂಕ್ಷನ್ಸ್ ಅಥವಾ ಸ್ಟ್ರಕ್ಚರ್ ಇದು ಇರ್ಬೋದು, ಅದ್ರದ್ದು ಅಬ್ನಾರ್ಮಲಿಟಿ ಮೋರ್ ದನ್ ಆರ್ ಈಕ್ವಲ್ ಟು 3 months ಏನಾದರೂ ಅಬ್ನಾರ್ಮಲಿಟೀಸ್ ಇದ್ರೆ ಅದನ್ನ ನಾವು CKD ಅಂತ ಕರಿತೀವಿ. ಈ ಕಿಡ್ನಿ ಡಿಸೀಸ್ ಏನಿದೆ ಇದು ಪ್ರೋಗ್ರೆಸಿವ್ ಇರುತ್ತೆ, ಅಂದ್ರೆ ದಿನದಿಂದ ದಿನಕ್ಕೆ ಅದ್ರ ಕಾರ್ಯಗಳು ಕ್ಷಣಿಸ್ತಾ ಹೋಗುತ್ತೆ, ಅದ್ರ ಕಾರ್ಯಗಳು ಡಿಟೇರಿಯೇಟ್ ಆಗ್ತಾ ಹೋಗ್ತಿರುತ್ತೆ. ಮತ್ತೆ ಇದನ್ನ ನಾವು ಇರ್ರಿವರ್ಸಿಬಲ್ ಅಂತ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಇದನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಇದನ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಸೈಲೆಂಟ್ ಅಂತಂದ್ರೆ ಯಾಕೆ ಸೈಲೆಂಟ್ ಅಂತ ಕರಿತೀವಿ? ಆಲ್ಮೋಸ್ಟ್ 80ರಿಂದ 90% ಕಿಡ್ನಿ ಹಾಳಾದ್ಮೇಲೆ ರೋಗಿಗೆ ಅದ್ರದ ಲಕ್ಷಣಗಳು ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಆ ಸ್ಟೇಜ್ ಅಲ್ಲಿ ಒಂದ್ ವೇಳೆ ಪೇಷಂಟ್ ನಮಗ್ ಬಂದ್ರೆ ನಾವು ಹೆಲ್ಪ್ಲೆಸ್ ಆಗಿರ್ತೀವಿ. ಓನ್ಲಿ ಅವರಿಗೆ ಆಪ್ಷನ್ಸ್ ಅಂತ ಹೇಳಿದ್ರೆ ಡಯಾಲಿಸಿಸ್ ಅಥವಾ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದ್ರೆ ಪೇಷಂಟ್, ಸೊ ಅವರಿಗೆ ಆಪ್ಷನ್ಸ್ಗಳು ಭಾರಿ ಕಡಿಮೆ ಇರುತ್ತೆ. ಸೊ ಮತ್ತೆ ಯಾಕೆ ಕಿಲ್ಲರ್ ಸೈಲೆಂಟ್ ಅಂತ ಅನ್ನೋದಕ್ಕೆ ಈ ಕಾರಣಗಳು ಇರುತ್ತೆ. ಕಿಲ್ಲರ್ ಯಾಕೆ ಅಂತ ಹೇಳಿದ್ರೆ, ಮೇಜರ್ ಕಾಂಟ್ರಿಬ್ಯೂಷನ್ ಡೆತ್ ಏನಿದೆ ವರ್ಲ್ಡ್ ಅಲ್ಲಿ ಅದು ನಮ್ಮ CKD ಇಂದ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ. ಇದ್ರ ಬಗ್ಗೆ ಎಲ್ಲಾ ಜನರು ಕೂಡ ಇದ್ರ ಬಗ್ಗೆ ಮಾಹಿತಿಗಳನ್ನ ಅವರಿಗೆ ಗೊತ್ತಾಗ್ಬೇಕು, ಮತ್ತೆ ಅದಕ್ಕೆ ಸರಿಯಾದಂತಹ ಟ್ರೀಟ್ಮೆಂಟ್ ಏನಿದೆ ಅದನ್ನ ಹತ್ರದ ನೆಫ್ರಾಲಜಿಸ್ಟ್ ಹತ್ರ ಅವರು ತಗೊಳ್ಬೇಕು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇದಕ್ಕೆ ಕಾರಣಗಳು ಏನೇನು? CKDಗೆ ಕಾರಣಗಳು ಯಾವ್ದಾವ್ದಿರುತ್ತೆ? ಸೊ ಮೇನ್ಲಿ ಡಯಾಬಿಟೀಸ್ ಅಥವಾ ಮಧುಮೇಹ ರೋಗ ಅಂತ ಹೇಳ್ತೀವಿ. ಆಲ್ಮೋಸ್ಟ್ 30 to 50% ಏನಿದೆ ಮೇಜರ್ ಚಂಕ್ ಏನಿದೆ ಅದ್ರ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಡಯಾಬಿಟೀಸ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಅಧಿಕ ರಕ್ತದೊತ್ತಡನ ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಓವರ್ ದ ಟೈಮ್ ಕಿಡ್ನಿಗೆ ಎಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾವು ಕ್ರೋನಿಕ್ ಗ್ಲೊಮೆರುಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯೂರಿನ್ ಇನ್ಫೆಕ್ಷನ್ಸ್ ಇರ್ಬೋದು, ಯೂರಿನ್ ಸ್ಟೋನ್ಸ್ ಇಂದ ಕಿಡ್ನಿಗೆ ಡ್ಯಾಮೇಜ್ ಆಗಿರ್ಬೋದು. ಇನ್ನು ಕೆಲವರು ಅವರೇ ಹೋಗ್ತಾರೆ ಮೆಡಿಸಿನ್ಸ್ ತಗೊಂತಾರೆ, ಪೈನ್ ಕಿಲ್ಲರ್ಸ್ ಗಳನ್ನ, ಆಯುರ್ವೇದಿಕ್ ಮೆಡಿಸಿನ್ಸ್ ತಗೊಳೋದ್ರಿಂದ. ಸೊ ಇದೆಲ್ಲರೂ ಕಾರಣದಿಂದನೂ ಕೂಡ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಲಾಸ್ಟ್ ಅಂತ ಹೇಳಿದ್ರೆ ಅನುವಂಶೀಯ ಕೆಲವೊಂದು ರೋಗಗಳು ಅನುವಂಶೀಯವಾಗಿ ಬಂದಿರುತ್ತೆ, ಅದರಿಂದನೂ ಕೂಡ ಕಿಡ್ನಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಏನೇನು ಇದ್ರದ್ದು? ಹಾಗಾದ್ರೆ ಕಿಡ್ನಿ ತೊಂದರೆ ಏನಾದ್ರು ಬಂತು ಅಂತ ಹೇಳಿದ್ರೆ ಏನೇನು ಅವ್ರಿಗೆ ರೋಗ ಗುಣಲಕ್ಷಣಗಳು ಏನಿರುತ್ತೆ? ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಆಲ್ಮೋಸ್ಟ್ 80 to 90% ಕಿಡ್ನಿ ಹಾಳಾದ್ಮೇಲೆ ರೋಗಿಗೆ ಗುಣಲಕ್ಷಣಗಳು ಬರುತ್ತೆ. ಆದ್ರೂ ಕೂಡ ಕೆಲವೊಂದು ರೋಗ ಲಕ್ಷಣಗಳಿರುತ್ತೆ, ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಹಾಗಾದ್ರೆ ಯಾವುದು? ಬೆಳಗ್ಗೆ ಮುಂಚೆ ಎದ್ದ ತಕ್ಷಣ ಮುಖ ಬಾವು ಇರ್ಬೋದು, ಅಥವಾ ಕಾಲಿನ ಬಾವುಗಳು, ಕಾಲು ಊದುವಿಕೆ, ಕಾಲಿನ ಬಾವು ಅಂತ ಹೇಳಿ ಕಾಲು ಬಾವು ಬರೋದಿರ್ಬೋದು, ಹೊಟ್ಟೆ ಹಸು ಆಗದೆ ಇರ್ಬೋದು, ಅಥವಾ ನೈಟ್ ಟೈಮ್ಸ್ ತುಂಬಾ ಯೂರಿನ್ ಹೋಗೋದಿರ್ಬೋದು, ಅಥವಾ ಯೂರಿನ್ ಅಲ್ಲಿ ಫ್ರೋತಿನೆಸ್ ಅಂತ ಹೇಳ್ತೀವಿ, ನೊರೆ ಅತಿಯಾದ ನೊರೆ ಬರೋದಿರ್ಬೋದು, ಅಥವಾ ರಿಪೀಟ್ ಆಗಿ ಯೂರಿನ್ ಇನ್ಫೆಕ್ಷನ್ಸ್ ಇಂದ ಇರುವುದು. ಸೊ ಇದೆಲ್ಲ ಕಾರಣಗಳು, ಕೆಲವೊಂದು ರೋಗ ಲಕ್ಷಣಗಳನ್ನ ನಾವು ಇಟ್ಕೊಂಡು ನಾವು ಕಿಡ್ನಿ ಇದ್ರ ಬಗ್ಗೆ ನಾವು ಚೆಕ್ ಮಾಡಿಸ್ಬೋದು. ಹಾಗಾದ್ರೆ ಇದ್ರದ್ದ ಕಂಡುಹಿಡಿಯೋದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸಿಂಪಲ್ ಒಂದು 3ರಿಂದ 4 ಟೆಸ್ಟ್ ಅಲ್ಲಿ ನಾವು ಕಿಡ್ನಿ ಹೇಗೆ ಕೆಲಸ ಮಾಡ್ತಾ ಇದೆ, ಕಿಡ್ನಿ ತೊಂದರೆ ಇದೆಯಾ ಅಂತ ಹೇಳ್ಬಿಟ್ಟು ಕಂಡಿಡ್ಕೊಬಹುದು. ಸೊ ಹಾಗಾದ್ರೆ ಯಾವುದು? ಒಂದು ಬ್ಲಡ್ ಟೆಸ್ಟ್, ಸಿಂಪಲ್ ಸೀರಮ್ ಕ್ರಿಯಾಟಿನಿನ್ ಅಂತ ಹೇಳ್ತೀವಿ, ಅದನ್ನ ಒಂದು ಚೆಕ್ ಮಾಡಿಸ್ಬೇಕಾಗುತ್ತೆ. ಮತ್ತೆ ಯೂರಿನ್ ಚೆಕ್, ಯೂರಿನ್ ರೊಟೀನ್ ಅಂತ ಹೇಳ್ತೀವಿ, ಅದರಲ್ಲಿ ಕೆಲವೊಂದು ಪ್ಯಾರಾಮೀಟರ್ಸ್ ಇಂದ ನಾವು ಹೇಳ್ಬೋದು. ಯಾವುದು? ಪ್ರೋಟೀನ್ ಲೀಕ್ ಇರ್ಬೋದು, ಅಥವಾ ಹಿಮೋಗ್ಲೋಬಿನ್ ಲೀಕ್ ಅಂತ ಹೇಳ್ಬೋದು, ಬ್ಲಡ್ ಲೀಕ್ ಅಂತ ಹೇಳ್ಬೋದು. ಇದೆಲ್ಲ ಎರಡೂ ಇದ್ರೂ ಕೂಡ ನಾವು ಕಿಡ್ನಿದು ತೊಂದರೆ ಇದೆ ಅಂತ ಹೇಳ್ಬಿಟ್ಟು ನಾವು ಇದು. ಇನ್ನು ಲಾಸ್ಟ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ. ಸೊ ಅದರಿಂದ ಏನಾಗುತ್ತೆ, ಕಿಡ್ನಿದು ಸ್ಟ್ರಕ್ಚರ್, ಕಿಡ್ನಿದು ಫಂಕ್ಷನ್, ಯಾವ ತರ ಸೈಜ್ ಯಾವ ತರ ಇದೆ, ದೊಡ್ಡದಿದೆಯೋ ಸಣ್ಣದಿದೆಯೋ, ಅಥವಾ ಕೆಲವೊಂದು ವಯಸ್ಸಾದ ಗಂಡು ಮಕ್ಕಳಲ್ಲಿ ಪ್ರೋಸ್ಟೇಟ್ ಅಂತ ಒಂದು ಗಡ್ಡೆ ಇರುತ್ತೆ, ಅದೇನಾದ್ರು ದೊಡ್ಡದಾಗಿದೆಯೋ, ಅದೇನಾದ್ರು ಅಡೆತಡೆ ಮಾಡ್ತಾ ಇದೆಯೋ ಯೂರಿನ್ ಹೋಗ್ಲಿಕ್ಕೆ, ಈ ಎಲ್ಲದನ್ನು ನಾವು ಈ ಒಂದು ಇನ್ವೆಸ್ಟಿಗೇಷನ್ ಇಂದ ನಾವು ತಿಳ್ಕೊಬಹುದು. ಸಿಂಪಲ್ ಒಂದು 3ರಿಂದ 4 ಟೆಸ್ಟ್ ಇಂದ ನಮ್ಗೆ ನಮ್ಮ ಕಿಡ್ನಿಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬಹುದಾಗುತ್ತೆ.
ಸೊ ಹಾಗಾದ್ರೆ ಈಗ CKD ನ ಪ್ರಿವೆನ್ಷನ್ ಮಾಡೋದು ಹೇಗೆ? ಈಗ ಜನರಲ್ ಪೀಪಲ್ ಯಾವ ತರ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು? ಒಂದು ಅತಿಯಾದ ಉಪ್ಪನ್ನ ಏನು ಬಳಸ್ತೀವಿ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಲೆಸ್ ದ್ಯಾನ್ 5 grams per day ಅಂತ ಹೇಳ್ತೀವಿ. ಉಪ್ಪನ್ನ ಎಷ್ಟಾಗುತ್ತೋ ಅಷ್ಟು ಮಿತವಾಗಿ ಬಳಸಬೇಕು. ನೀರನ್ನ ಎಷ್ಟು ಬೇಕೋ ಅಷ್ಟೇ ಕುಡಿಬೇಕು, ಜಾಸ್ತಿನೂ ಕುಡಿಬಾರ್ದು, ಸೊ ಕಡಿಮೆನೂ ಕುಡಿಬಾರ್ದು ಅದನ್ನ. ಮತ್ತೆ ನಾವೇ ಸ್ವಂತ ಮೆಡಿಸಿನ್ಸ್ ತಗೊಳೋದು, ಮೆಡಿಕಲ್ಸಿಗೆ ಹೋಗ್ಬಿಟ್ಟು ತಲೆನೋವಿಗೆ ಕೊಡಿ, ಮೈಕೈ ನೋವಿಗೆ ಕೊಡಿ, ಆ ತರ ಪೈನ್ ಕಿಲ್ಲರ್ಸ್ ಗಳನ್ನ ನಾವು ತಗೊಳೋದನ್ನ ಅವಾಯ್ಡ್ ಮಾಡ್ಬೇಕು. ಮತ್ತೆ ಅನ್ಆಥರೈಸ್ಡ್ ಪರ್ಸನ್ಸ್ ಇಂದ ಗಿಡಮೂಲಿಕೆಗಳನ್ನ ತಗೊಳೋದು, ಬೇರೆ ಯಾವ್ದು ಆಯುರ್ವೇದಿಕ್ ಮೆಡಿಸಿನ್ ಮಾಡೋದು, ಆ ತರದ್ದು ಮಾಡೋದನ್ನು ಕೂಡ ಎಷ್ಟೋ ಒಂದು ಸಲ ನಾವು ಕಿಡ್ನಿ ಪೇಷಂಟ್ಸ್ ಗಳಲ್ಲಿ ಕಿಡ್ನಿ ಹಾಳಾಗಿರೋದನ್ನ ನಾವು ಕಾಣ್ತಾ ಇರ್ತೀವಿ. ಸೊ ಕೆಲವೊಂದು ಈ ಕಿಡ್ನಿ ಡಿಸೀಸ್ ಅಲ್ಲಿ ಕೆಲವೊಂದು ನಾವು ಮಿತ್ಸ್ ಅಂಡ್ ಬಿಲೀಫ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ತಪ್ಪು ಕಲ್ಪನೆಗಳಿದೆ. ಈಗ ಒಂದ್ರಲ್ಲಿ ಕಿಡ್ನಿ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಮುಗೀತಪ್ಪ ಜೀವನ ಇದು ಆಯ್ತು ನಮ್ದು, ಅಥವಾ ಕಿಡ್ನಿ ಡ್ಯಾಮೇಜ್ ಆದ ತಕ್ಷಣ ಡಯಾಲಿಸಿಸ್ ಹೋಗ್ಬೇಕಾಗತ್ತೆ ಅಂತ ಹೇಳೋದು ಅದು ತಪ್ಪು ಕಲ್ಪನೆ. ಸೊ ಯಾಕಂದ್ರೆ ಕಿಡ್ನಿ ಫೇಲ್ ಆಗೋ ಇದರಲ್ಲಿ ಅದು ನಮ್ಗೆ ತುಂಬಾ ಟೈಮ್ ಕೊಡುತ್ತೆ. ಆಲ್ಮೋಸ್ಟ್ 5 stages ಅಂತ ಹೇಳ್ತೀವಿ. ಗ್ಲೊಮೆರುಲರ್ ಫಿಲ್ಟ್ರೇಷನ್ ರೇಟ್ ಆ ಬೇಸಿಸ್ ಮೇಲೆ ನಾವು 5 stages ಕಿಡ್ನಿನ ಫೇಲ್ಯೂರ್ ಆಗೋದ ಸ್ಟೇಜಸ್ ನಾವು ಇದು ಮಾಡ್ತೀವಿ. ಸೊ ನಮಗೆ ಗೊತ್ತಿರೋ ಹಾಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ದು ಜನಸಂಖ್ಯೆ 140 ಕೋಟಿ ಇದೆ. ಅದರಲ್ಲಿ ಆಲ್ಮೋಸ್ಟ್ 10 to 12% ಏನಿದೆ ಅಟ್ ಪ್ರೆಸೆಂಟ್ ನಮ್ಮ ಜನಸಂಖ್ಯೆಯಲ್ಲಿ 10 to 12% ಆಫ್ ದ ಪೀಪಲ್ ಏನಿದ್ದಾರೆ ಅವರು CKD ಇಂದ ಬಳಲ್ತಾ ಇದ್ದಾರೆ. ಸೊ ಆದ್ರೂ ಕೂಡ ಇದು ಒಂದು ದುಃಖದ ಸಂಗತಿ. ಬಟ್ ಒಳ್ಳೆ ಸಂಗತಿ ಏನು ಅಂತ ಹೇಳಿದ್ರೆ, ಈ ಒಂದು 10 ರಿಂದ 14 ಕೋಟಿ ಜನ ಏನಿರುತ್ತೆ ಅದರಲ್ಲಿ ಬರೀ 1 ಕೋಟಿ ಅಷ್ಟೇ ಅವರಿಗೆ ಡಯಾಲಿಸಿಸ್ ಬೇಕಂತಹ ಸಂಗತಿ ಇವಾಗ ನಡೀತಾ ಇದೆ. ಆಗ ಉಳಿದವರೆಲ್ಲ ಏನು 12 ರಿಂದ 13 ಕೋಟಿ ಜನ ಏನಿದೆ ಅವರು ಅರ್ಲಿ ಸ್ಟೇಜಸ್ ಆಫ್ CKD ಅಲ್ಲೇ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಹತ್ತಿರದ ನೆಫ್ರಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ನಿಮ್ದು ಏನೇನು ಕಿಡ್ನಿ ಫಂಕ್ಷನ್ಸ್ ಏನಿದೆ ಅದೆಲ್ಲದನ್ನು ಕೂಡ ಚೆಕ್ ಮಾಡಿಸ್ಕೊಂಡು ಯಾವ ತರ ಇದು ಅರ್ಲಿ ಸ್ಟೇಜಸ್ ಅಲ್ಲಿ ಏನಾದ್ರು ಇದ್ರೆ ಅದು ಅಡ್ವಾನ್ಸ್ ಸ್ಟೇಜ್ಗೆ ಹೋಗದಿರೋ ಹಂಗೆ ಪ್ರಿವೆಂಟ್ ಮಾಡ್ಲಿಕ್ಕೆ ಈಗ ಬೇಕಾದಷ್ಟು ಡ್ರಗ್ಸ್ ಗಳು ಬಂದಿದೆ. ಸೊ ಈ ಇತ್ತೀಚಿನ ದಿನಗಳಲ್ಲಿ ಸುಮಾರಷ್ಟು ಸ್ಟಡೀಸ್ ಗಳು ಆಗಿದಾವೆ. ಅದ್ರ ಪ್ರಕಾರ ಮುಂಚೆ ಏನಾಗ್ತಾ ಇತ್ತು, ನಾವು ಡಿಲೇ ಇನ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಬಟ್ ಇವಾಗ ವಿ ಕ್ಯಾನ್ ಹಾಲ್ಟ್ ದ ಪ್ರೋಗ್ರೆಷನ್ ಆಫ್ ಕಿಡ್ನಿ ಡಿಸೀಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಅಶೋಕ್ ಸಂಜೀವಿನಿ ಹಾಸ್ಪಿಟಲ್ ಅಲ್ಲಿ ಅವೈಲೇಬಲ್ ಇರ್ತೀನಿ. ಸೊ ಕಿಡ್ನಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು ಇರ್ಬೋದು, ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಯೂರಿನ್ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಅಕ್ಯೂಟ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಅದರಿಂದ ಇರ್ಬೋದು, ಎಲೆಕ್ಟ್ರೋಲೈಟ್ ಡಿಸ್ಟರ್ಬೆನ್ಸ್ ಇರ್ಬೋದು, ಯಾವುದೇ ಇದ್ರೂ ಕೂಡ ನೀವು ಅಶೋಕ್ ಸಂಜೀವಿನಿ ಹಾಸ್ಪಿಟಲ್ ಬಂದ್ಬಿಟ್ಟು ನಿಮ್ಮ ಒಂದು ಒಪಿನಿಯನ್ ತಗೊಂಡು ಸೊ CKD ಆಗೋದನ್ನ ಅಥವಾ CKD ಸ್ಟೇಜ್ ಅನ್ನ ಪ್ರೋಗ್ರೆಸ್ ಆಗದಿರೋ ಹಾಗೆ ಮಾಡ್ಲಿಕ್ಕೆ ನಿಮ್ಗೆ ನೀವು ಹೆಲ್ಪ್ ಮಾಡ್ಕೋಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ. ನಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲ ICU ಫೆಸಿಲಿಟೀಸ್ ಇರ್ಬೋದು, 2 ಸೀನಿಯರ್ ಫಿಸಿಷಿಯನ್ಸ್ ಇದ್ದಾರೆ, 2 ಸೀನಿಯರ್ ಇಂಟೆನ್ಸಿವಿಸ್ಟ್ ಇದ್ದಾರೆ, ಮತ್ತೆ ಸರ್ಜಿಕಲ್ಗೆ ಏನು ನಮ್ಮ ಕಿಡ್ನಿ ಸ್ಟೋನ್ಸ್ ಏನಿದು ಆಗಿದೆ ಅದನ್ನೆಲ್ಲದೂ ಆಪರೇಟ್ ಮಾಡ್ಲಿಕ್ಕೆ ಬೇಕಾದಂತಹ ನುರಿತ ವೈದ್ಯರುಗಳು ಇದ್ದಾರೆ. ಮತ್ತೆ ನಮ್ದು ಈವನ್ ಒಂದ್ ವೇಳೆ ಅಡ್ವಾನ್ಸ್ ಸ್ಟೇಜ್ ಅಲ್ಲೂ ಕೂಡ ಡಯಾಲಿಸಿಸ್ ಮೊಡಾಲಿಟೀಸ್ ಏನಿದೆ ಅದೆಲ್ಲದನ್ನು ಕೂಡ ಅಡ್ವಾನ್ಸ್ ಫೆಸಿಲಿಟೀಸ್ ಅಲ್ಲಿ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಸೊ ಈ ಏನು ವ್ಯವಸ್ಥೆಗಳು ಶಿವಮೊಗ್ಗ ಅಥವಾ ಸುತ್ತಮುತ್ತಲ ಪ್ರದೇಶದಲ್ಲಿ ಏನು ಇದು ಇದೆ ಅದನ್ನ ಸದುಪಯೋಗ ಬಳಸ್ಕೊಂಡು ಈ CKD ಏನ್ ಆಗ್ತಾ ಇದೆ ಅದನ್ನ ನಾವು ಆ ಪ್ರೋಗ್ರೆಷನ್ ಇರ್ಬೋದು ಅಥವಾ ಇನ್ಸಿಡೆನ್ಸ್ ಇರ್ಬೋದು ಅದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ನಮ್ ಜೊತೆ ಕೈ ಜೋಡಿಸಿ ಮತ್ತೆ CKD ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋಸ್ ಗಳನ್ನ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೀನಿ. ನಮಸ್ತೆ.